ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದರ್ ಅಂತೇಳಿ ಇಂದು ಇಂಡಿ ರೈಲ್ವೆ ಸ್ಟೇಷನ್ಗೆ ಬಂದೀನಿ. ಇಲ್ಲಿ ಈ ಲೈಟ್ ತೋರಿಸ್ತಾ ಇದ್ದೀನಿ ನಿಮ್ಮ ದೃಶ್ಯದಲ್ಲಿ. ಇಲ್ಲಿ ಇದು ಲೈಟ್ ಬಂದು ಬಿದ್ದು ಸುಮಾರು ದಿವಸ ಆಯಿತು. ನಾನು ಚಿಕ್ಕಬೇನೂರು PDO ಅವರಿಗೆ ಕರೆ ಮಾಡಿ ಹೇಳಿದ ಮೇಲೆ ಬರೀ ಕೇವಲ 4 ದಿನದಲ್ಲಿ ಈ ಲೈಟ್ ರೆಡಿ ಮಾಡಿದ್ದಾರೆ. ಈ ಲೈಟ್ದಿಂದ ಇಲ್ಲಿ ಸ್ಥಳೀಯರು ಇಲ್ಲಿ ಎಲ್ಲಿ ತನಕ ಇಲ್ಲಿ ಬೆಳಕು ಕಾಣಿಸ್ತಿದೆ ನೋಡಿ, ನಿಮ್ಮ ದೃಶ್ಯದಲ್ಲಿ ತೋರಿಸ್ತೀನಿ. ಆಗ ಇದು ಸುಮಾರು ಅಂಗಡಿಗೆ ಬೆಳಕು ಕೊಡ್ತಾ ಇದೆ ಈ ಲೈಟ. ಆಗ ನಿಮ್ಮ ದೃಶ್ಯದ ತೋರಿಸ್ತೀನಿ ಪೂರಾ ಸ್ಟೇಷನ್. ಆಗ ಲೈಟ್ ಆಗ ಜೋಡ್ ಬೇಕ್ರಿ ಇದ್ದಾವೆ. ಇಲ್ಲಿ ಸ್ಥಳೀಯರು ಅದಾರೆ, ಅವರಿಗೆ ಈ ಲೈಟಿಂದ ಏನೇನು ಅನುಕೂಲ ಆಗಿದೆ ಅಂತೇಳಿ ಅವರಿಗೆ ಕೇಳ್ತೀನಿ, ಬನ್ನಿ. ಸರ್, ಈ ಲೈಟಿಂದ ನಿಮಗೆ ಏನೇನು ಅನಿಸ್ತಾ ಇದೆ ಹೇಳಿ. ಸರ, ಭಾಳ ದಿನ ಆಯಿತು ಲೈಟ್ ಬಂದು ಬಿದ್ದಿತ್ತು. ಇದು ಭಾಳ ತೊಂದ್ರೆನೂ ಭಾಳ ಆಗ್ಲಿಕತ್ತಿತ್ತು. ಈ ಲೈಟ್ ಭಾಳ ಮಂದಿಗೆ ಅನುಕೂಲ ಅದ. ಇದು ಲೈಟ್ ಈ ದಿನ ಏನಿಲ್ಲ ಅಂದ್ರೆ ಒಂದು 15-20 ದಿನ ಬಂದು ಬಿದ್ದಿತ್ತು. ವಿಡಿಯೋದವ್ರಿಗೆ ಹೇಳಿದೆವು, ಮತ್ತು ಈ ಕಡೆ ಮೆಂಬರ್ಗಳಿಗೆ ಹೇಳಿದೆವು. ಯಾರು ಏನು ಇದು ಹೆಸರು ತೊಗೊಂಡಿಲ್ಲ, ಅದು ರಿಪೇರಿ ಮಾಡೋದನ್ನು ತೊಗೊಂಡಿಲ್ಲ. ಅದು ಏನದ ಗೌಡ್ರಿಗೆ ನಾವು ಹೇಳಿದೆವು. KRS ಅವರು ಅದಾರ, ಅವ್ರಿಗೆ ಹೇಳೋಣ 2-3 ದಿನದಾಗ, 2 ದಿನದಾಗ ಅವ್ರ ಬೆನ್ನು ಹತ್ತಿ ಅವ್ರಿಗೆ ಹೇಳಿ ಮಾಡಿ ಕೆಲಸ ಮಾಡ್ಯಾರ. ಈ ಪಕ್ಷಕ್ಕೆ ಮತ್ತು ನಮ್ಮದಿಂದ ಈ ಎಲ್ಲ ಅಂಗಡಿಯವ್ರದಿಂದ ಧನ್ಯವಾದಗಳು. ಪಕ್ಷದಿಂದ ನಮ್ಗೆ ಒಳ್ಳೇದಾಗಿದೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ KRS ಪಕ್ಷಕ್ಕೆ? ಎಲ್ಲಾರು ಈ ಸ್ಟೇಷನ್ದಾಗ ಈ ಅಂಗಡಿ ಸಮಾಜದವ್ರು ಏಸ್ ಮಂದಿ ಅದಾರ, ಎಲ್ಲ ಜಾತಿಯವರು ಅದಾರ, ಮುಸ್ಲಿಮ್ಸ್ ಅದಾರ, ಹಿಂದೂರು ಅದಾರ, ಎಲ್ಲ ಜಾತಿಯವರು ಅವರಿಗೆ ನಮ್ದಿಂದ ಸಪೋರ್ಟ್ ಮಾಡ್ತೀವಿ. ಓಕೆ, ಹಿಂಗೆ ನಮ್ಮ ಪಕ್ಷಕ್ಕೆ ನೀವು ಎಲ್ಲರೂ ಸದಾಲು ಸಪೋರ್ಟ್ ಆಗಿರಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ನಿಮ್ಗೆ. ಓಕೆ. ಪೂರಾ ಬೆಳೆದಿಂಗಳು ಕಾಣಿಸ್ತಾ ಇದೆ ಇಂಡಿ ರೈಲ್ವೆ ಸ್ಟೇಷನ್. ಆಗ ಪೂರಾ ಅಲ್ಲಿ ತನಕ ಹೋಗ್ತದೆ, ಸುಮಾರು ಒಂದು 100 ಮೀಟ್ರ್ ಪೂರಾ ಬೆಳೆದಿಂಗಳು ಕಾಣಿಸ್ತಾ ಇದೆ. ಇದು ಒಂದು ಸೆಟ್ಲೈಟ್ದಿಂದ. ಆಗ ಸುಮಾರು ಅಂಗಡಿ ಇದ್ದಾವೆ ಇಲ್ಲಿ. ಆಗ ಇಲ್ಲಿ ಬೇಕ್ರಿ 2 ಬೇಕ್ರಿ ಇದ್ದಾವೆ. ಆಗ ಬೇಕ್ರಿ ಅಷ್ಟು ಬೇಕ್ರಿ ಇದ್ದಾವೆ, 2 ಬೇಕ್ರಿ ಅದಾವೆ. ಆಗ ನಿಮ್ಮ ಇಂಡಿಯಾನಿಂದ ಒಳಬರುವ ಕರೆಯನ್ನು ಟ್ರೂಕಾಲರ್ ಮೂಲಕ ಗುರುತಿಸಲಾಗಿದೆ. ಆಗ ದೃಶ್ಯದಲ್ಲಿ ತೋರಿಸ್ತೀನಿ. ಆಗ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಆಗ ನೋಡಿ, ಆಗ ಪೂರಾ ಬೆಳೆದಿಂಗಳ ಇದು ಒಂದು ಲೈಟಿಂದ ನಮ್ಮ ಚಿಕ್ಕಬೇನೂರು PDO ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೇನೆ ಈ ಮೂಲಕ. ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದರ್ ಅಂತೇಳಿ ಇವತ್ತು ಎಲ್ಲಿ ಬಂದಿನಪ್ಪ ಅಂದ್ರೆ ಇಂಡಿ ರೈಲ್ವೆ ಸ್ಟೇಷನ್ದಲ್ಲಿ ಇದೊಂದು ಲೈಟ್ ಬಂದು ಬಿದ್ದು ಸುಮಾರು ದಿವಸ ಆಯಿತು. ಇಲ್ಲಿ ಸಾರ್ವಜನಿಕರು, ಇಲ್ಲಿನ ಸ್ಥಳೀಯ ಚಿಕ್ಕಬೇನೂರು PDO ಅವರಿಗೆ ಕರೆ ಮಾಡಿದ್ದಾರೆ ಅಂತ ಹೇಳಿದರು ನನಗೆ. ನಾನು ಕರೆ ಮಾಡಿ ಕೇವಲ ಒಂದು 2 ದಿನದಲ್ಲಿ ಚಿಕ್ಕಬೇನೂರು PDO ಅವರು ನಮ್ಮ ಬೆಲೆ ಕೊಟ್ಟು ಇವತ್ತು ರೆಡಿ ಮಾಡಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸುತ್ತೇನೆ. ಯಾಕಂದರೆ ಸರ್, ಇಲ್ಲಿ ಕಳ್ಳರ ಹೋಳಿ ಜಾಸ್ತಿ ಆಗಿದೆ ರೈಲ್ವೆ ಸ್ಟೇಷನದಲ್ಲಿ ಅಂತೇಳಿ ಹೇಳಿದ ಮೇಲೆ 2 ದಿನದಲ್ಲಿ ಇದು ಶೆಡ್ಲೈಟ್ ರೆಡಿ ಮಾಡಿದ್ದಾರೆ. ನಮ್ಮ ಚಿಕ್ಕಬೇನೂರು PDO ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸುತ್ತೇನೆ ನಮ್ಮ KRS ಪಕ್ಷ ಕಡೆಯಿಂದ. ಆಗ ಇವತ್ತು ಎಷ್ಟು ಬೆಳೆದಿಂಗಳ ನಮ್ಮ ಈ ಲೈಟ್ದಲ್ಲಿ ಎಷ್ಟು ಬೆಳೆದಿಂಗಳು ಕಾಣಿಸ್ತಾ ಇದೆ ನೋಡಿ ರೈಲ್ವೆ ಸ್ಟೇಷನ್ ಪೂರಾ. ಆಗ ಪೂರಾ ಎಷ್ಟು ಈ ಒಂದು ಲೈಟಿನಿಂದ ಪೂರಾ ಬೆಳಕು ಕಾಣಿಸ್ತಾ ಇದೆ. ಆಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಆಗ PDO ಅವರು ಪ್ರಮೋಷನ್ ಆಗಲಿ, ಹೆಚ್ಚಿನ ಪದವಿ ಸಿಗಲಿ ಅಂತ ಈ ಮೂಲಕ ನಮ್ಮ ಪಕ್ಷ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನಮಸ್ಕಾರ.